ಸ್ನೇಹಿತರೆ, ಈಗ ತಾನೇ ನನಗೆ ಕಾಲ್ ಬರುತ್ತೆ ರಮೇಶ್ ಅವ್ರ ಕಡೆಯಿಂದ. ಜಿ ಟಿ ಕಟ್ಟಿಗೆ ಹೋಗಿ ಸಂಡೆ ಹಿಡಿದು ಸಿಗ್ನಲ್ ಹಿಡೀರಿ ಅಂತ ಹೇಳ್ತಾರೆ. ಇಲ್ಲಿಂದ ಸುಮಾರು ಮಲೇಬೆನ್ನೂರಿಂದ 9 ಕಿಲೋಮೀಟರ್ ಆಗುತ್ತೆ. ನನ್ನ ಜರ್ನಿನೇ ಈಗ ಸ್ಟಾರ್ಟ್ ಮಾಡ್ತೀನಿ. ಗುಡ್ಡದ ರೂಟ್ ಮೇಲೆ ನಾನು ಹೋಗ್ತಾ ಇರೋದು. ನಮ್ಮೂರಿಂದ 2 ರೂಟ್ ಇದೆ. ಒಂದು ಕೊಕ್ನೂರು ಮೇಲೆ ಹೋಗ್ಬೋದು, ಹಾಗೂ ಗುಡ್ಡದ ರೋಡ್ ಹಾಸಿನೂ ಕೂಡ ಹೋಗ್ಬೋದು. ನಮ್ಮೂರು ಮಲೇಬೆನ್ನೂರು ಗುಡ್ಡದ ತೆಗ್ಗಿನಲ್ಲಿದೆ. ಸ್ನೇಹಿತರೆ, ನಾನು ಈಗ ಕೊಕ್ಕನೂರು ಮಟ್ಟಿ ಕ್ಯಾಂಪಿಗೆ ರೀಚ್ ಆಗಿದ್ದೀನಿ. ಜಿ ಟಿ ಕಟ್ಟಿ ಊರಿಗೆ ನಾನು ಬಂದೆ. ಇಲ್ಲಿಂದ ಕಸ್ಟಮರ್ ಲೊಕೇಶನಿಗೆ ಹೋಗಬೇಕು. ಸ್ನೇಹಿತರೆ, ಕಸ್ಟಮರ್ ಲೊಕೇಶನಿಗೆ ಬಂದೀನಿ. ಇವಾಗ ಸಿಗ್ನಲ್ನ ಚೆಕ್ ಮಾಡಬೇಕು. ಸ್ನೇಹಿತರೆ, ನಮ್ಮ ಟೆಕ್ನಿಷಿಯನ್ ಕೆಲಸ ಯಾವ ರೀತಿ ಅಂದರೆ, ಏಣಿ ಇರಲಿಲ್ಲದ್ರೆ ಇಲ್ಲಿಂದ ಇಲ್ಲಿಗೆ ಹಾರಿ ಹೋಗಿ ಕೆಲಸ ಮಾಡಬೇಕು. ಬಜರಂಗ್ ಬಲಿ ಅಂತ ಹೇಳ್ತಾ ನನ್ನ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ. ಸ್ನೇಹಿತರೆ, ಈ ಸಂಡೇಡ್ ಸಿಗ್ನಲ್ನ ನಾನು ಸಕ್ಸಸ್ಫುಲಿ ಆಗಿ ಟ್ರ್ಯಾಕ್ ಮಾಡಿದ್ದೀನಿ. ಓಕೆ, ಸಿಗ್ನಲ್ ಇದೆ. ಸ್ನೇಹಿತರೆ, ಸಂಡೇಡ್ದು ಸಿಗ್ನಲ್ನ ಸಕ್ಸಸ್ಫುಲಿ ಆಗಿ ಟ್ರ್ಯಾಕ್ ಮಾಡಿ ಪಿಕ್ಚರ್ ಬರ್ತಾ ಇದೆ ಟಿವಿಯಲ್ಲಿ. ಜಿ ಟಿ ಕಟ್ಟಿಂದ ಬರಬೇಕಾದ್ರೆ ಒಬ್ಬ ರೈತರು ಅಡಿಕೆ ಬೆಳೆ ಹಾಕಿ ಹಾಗೂ ಅದರ ನಡುವೆ ಮಿಡಲಲ್ಲಿ ಹೂಗಳನ್ನು ಬೆಳೆದಿದ್ದಾರೆ. ಸುಮಾರಣ್ಣವರು ಹೇಳಿರ್ತಕ್ಕಂಥ ಕೆಲಸ ಮಾಡೋಕ್ಕೆ ನಾನು ಬಂದಿದ್ದೆ. ಸ್ನೇಹಿತರೆ, ಇದು ಡಿ ಡಿಶ್ದು. ಇಲ್ಲಿ ಕನೆಕ್ಟ್ರ್ ಇರುತ್ತೆ. ಆ ಕನೆಕ್ಟ್ರ್ ಏನಾಗಿತ್ತಂದರೆ ಫುಲ್ಲು ಜಂಗ್ ಹಿಡ್ದಿತ್ತು, ಅಂದರೆ ರಸ್ಟ್ ಹಿಡ್ದಿತ್ತು ಹಾಗೂ ಟೈಟ್ ಕೂತಂದಿತ್ತು. ಮತ್ತು ಅಲ್ಲಿ ಹೋಗಿ ನಾವು ಗ್ಯಾರೇಜಿಗೆ ಹೋಗಿ ಅದನ್ನು ಸರಿ ಮಾಡಿಸ್ಕೊಂಡ್ವಿ. ಅದಾದಮೇಲೆ ನಾನು ಇದ್ರದ್ದು ಅಷ್ಟು ಸಿಗ್ನಲ್ನ ನಾನು ಟ್ರ್ಯಾಕ್ ಮಾಡಿದೆ. ಈ ಕನೆಕ್ಟ್ರಲ್ಲಿ ಜಂಗ್ ಹಿಡ್ದಿರಬಾರ್ದು, ಹಾಗೂ ನೀಟಾಗಿರ್ಬೇಕು. ಸಿಗ್ನಲ್ ಹಿಡ್ದು ಕೆಳಗಡೆ ನನ್ನ ಮಷಿನ್ ಒಳಗೆ ಈಗ ಸಿಗ್ನಲ್ನ ಚೆಕ್ ಮಾಡಬೇಕು. ನಾನು ಸಿಗ್ನಲ್ನ ಚೆಕ್ ಮಾಡ್ತಾಯಿದ್ದೀನಿ. ಆದರೆ ಮೇಲ್ಗಡೆ ಸಿಗ್ನಲ್ ಚೆಕ್ ಮಾಡಿದಾಗ ಇತ್ತು, ಆದರೆ ಇಲ್ಲಿ ಬರ್ತಾ ಇಲ್ಲ. ಅಣ್ಣ, ಎಲ್ಲಾದರೂ ಜಾಯಿಂಟ್ ಐತಾ? ಮೇಲೆ ಒಂದು ಹತ್ರ ಜಾಯಿಂಟ್ ಐತಾನಾ? ಓಕೆ ಸ್ನೇಹಿತರೆ, ಜಾಯಿಂಟ್ ಹತ್ರ ಹೋಗೋಣ ಬನ್ನಿ. ಜಾಯಿಂಟ್ ಮಾಡಿದಾಗೆ ನಮಗೆ ಮೇನ್ ಸಮಸ್ಯೆ ಬರೋದು ಇದೆ, ಸಿಗ್ನಲ್ ಬರೋಲ್ಲ. ನಾವು ಆಲ್ರೆಡಿ ಸಿಗ್ನಲ್ನ ಟ್ರ್ಯಾಕ್ ಮಾಡಿರ್ತೀವಿ. ಈ ಜಾಯಿಂಟ್ರ್ ಇದನ್ನು ಕಟ್ ಮಾಡಿ ಈಗ ಜಾಯಿಂಟ್ರನ್ನ ಹಾಕೋಣ ಬನ್ನಿ. ಜಾಯಿಂಟ್ರು ಹಾಗೂ ಟೇಪು ಮತ್ತು ಕಟ್ಟರು ಮಷಿನ್ನ ತೊಗೊಂಡಿನಿ. 2 ಸೈಡ್ ವೈರ್ನ ಕಟಿಂಗ್ ಮಾಡ್ಕೊಂಡಿನಿ. ಇವಾಗ ಸ್ಕಿನ್ ಔಟ್ ಮಾಡಿ ಕನೆಕ್ಟ್ರನ್ನ ಕನೆಕ್ಟ್ ಮಾಡಬೇಕು. ಕನೆಕ್ಟ್ರು ಕನೆಕ್ಟ್ ಮಾಡಿದ್ದೀನಿ. ಇವಾಗ ನೀಟಾಗಿ ಫಿಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಟಿನಿಂದ ಬಂದಿರತಕ್ಕಂಥ ಕೇಬಲಲ್ಲಿ ನಾನು ಕನೆಕ್ಟ್ ಮಾಡಿ ನೋಡಿದಾಗೆ ಇಲ್ಲಿ ಫಾಲ್ಟ್ ಏನು ಬಂದಿದೆ ಅಂದರೆ, ಮಷಿನಲ್ಲಿ ಆ್ಯಂಟಿನಿಂದ ಬಂದಿರತಕ್ಕಂಥದ್ದು ಮಷಿನ್ ಒಳಗೆ ಸಿಗ್ನಲ್ ತೋರಿಸ್ತಾ ಇಲ್ಲ. ಅಂದರೆ ಇದು ಏನು ಪ್ರಾಬ್ಲಮ್ ಅಂದರೆ, ವೈರಲ್ಲಿ ಕೂಡ ಪ್ರಾಬ್ಲಮ್ ಇರ್ತೈತಿ. ಸ್ನೇಹಿತರೆ, ಇಲ್ಲಿ ವೈರ್ ಕಟ್ಟಾಗಿದೆ. ಇದನ್ನೀಗ ಇಲ್ಲಿ ಕಟ್ ಮಾಡಬೇಕು. ಸ್ನೇಹಿತರೆ, ಆ್ಯಂಟಿನಿಂದ ಬಂದಿರತಕ್ಕಂಥ ವೈರ್ನ ಇಲ್ಲಿ ಸಿಗ್ನಲ್ ಟ್ರ್ಯಾಕ್ ಆಗ್ತಾಯಿದೆ, ಹಾಗೂ ವೈರ್ ಡ್ಯಾಮೇಜ್ ಇತ್ತು. ಈ ರೀತಿ ಕೂಡ ಪ್ರಾಬ್ಲಮ್ ಬರುತ್ತೆ. ಡ್ಯಾಮೇಜ್ ಆಗಿದ್ರನ್ನ ನಾವು ಹುಡುಕಿ ಡಿಟೆಕ್ಟ್ ಮಾಡಿ ನಾವು ಕಟ್ ಮಾಡಿ ಈ ಥರ ಜಾಯಿಂಟ್ ಮಾಡಬೇಕು. ಈ ವೈರ್ ಥಿಕ್ನೆಸ್ ಬೇರೆ ಇದೆ, ಹಾಗೂ ಈ ವೈರಿನ ಥಿಕ್ನೆಸ್ ಬೇರೆ ಇದೆ. ಇವೆರಡು ಜಾಯಿಂಟ್ ಮಾಡಿದ್ದೀನಿ. ಇವಾಗ ಇದ್ರ ಮೇಲೆ ಟೇಪ್ ಹಾಕಬೇಕು. ಟೇಪ್ ಯಾಕೆ ಹಾಕ್ತೀವಿ ಅಂದರೆ, ಇನ್ಸುಲೇಷನ್ ಹಾಗೂ ನೀರು ಹೋದ್ರೂ ಏನು ಆಗಲ್ಲ ಪ್ರಾಬ್ಲಮ್. ಈ ರೀತಿ ಟೇಪ್ನ ನಾನು ಹಾಕಿದ್ದೀನಿ. ಇವಾಗ ಕೆಳಗಡೆ ಹೋಗಿ ಸಿಗ್ನಲ್ನ ಚೆಕ್ ಮಾಡಬೇಕು. ರಿಸೀವರ್ ಹತ್ರ ಬಂದೀನಿ. ಕೇಬಲ್ನ ಕನೆಕ್ಟ್ ಮಾಡಿದ್ದೀನಿ. ಮೇಲಿಂದ ಆಂಟಿನಿಂದ ಬಂದಿರತಕ್ಕಂಥ ಕೇಬಲ್ನ ಕನೆಕ್ಟ್ ಮಾಡಿದ್ದೀನಿ ನನ್ನ ಮಷಿನಿಗೆ. ನೋಡಿ ಸ್ನೇಹಿತರೆ, ಬರ್ತಾ ಇದೆ ಸಿಗ್ನಲ್. LMB ವೀಕ್ ಇದೆ, ಹಾಗಾಗಿ ಇದು ಸಿಗ್ನಲ್ ಸ್ವಲ್ಪ ಕಡಿಮೆ ಇದೆ. ಸಕ್ಸಸ್ಫುಲಿ ಆಗಿ ಪಿಕ್ಚರ್ ಬರ್ತಾ ಇದೆ.